ICC ಚಾಂಪಿಯನ್ಸ್ ಟ್ರೋಫಿ 2025 ವೇಳಾಪಟ್ಟಿ ಇವಾಗ ಹೊರ ಬಿದ್ದಿದೆ. ಈ ಒಂದು ಈವೆಂಟ್, ಈ ಒಂದು ಟ್ರೋಫಿನ ಹೋಸ್ಟ್ ಮಾಡ್ತಾರೋ ದೇಶ ನಮ್ಮ ಪಾಕಿಸ್ತಾನವರು. ನಮ್ಮ ಪಾಕಿಸ್ತಾನ ಅಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಒಳ್ಳೆ ರಿಲೇಷನ್ಶಿಪ್ ಇದೆ ಅಂತಾನೆ ಹೇಳ್ತೀನಿ. ಎಲ್ರಿಗೂ ಗೊತ್ತಿರೋದು ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ, ಅದೆಲ್ಲ ಬಿಟ್ಬಿಡಿ. ಮತ್ತು ಯಾವಾಗೆಲ್ಲ ಮ್ಯಾಚಸ್ ಇದೆ ಮತ್ತು ಪ್ರಾಬಬಲ್ 11 ಕೂಡ ಈಗ ಆಲ್ರೆಡಿ ರಿಲೀಸ್ ಆಗಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ, ಅನ್ನಂತ ಒತ್ತಿ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ದ. ಪಾಕಿಸ್ತಾನದವರು ಈ ಒಂದು ಟ್ರೋಫಿನ ವಾಶ್ ಮಾಡೋದಕ್ಕೆ ಸಖತ್ತು ಕಷ್ಟಪಟ್ಟಿದ್ದಾರೆ ಗುರು. ಅದಕ್ಕೋಸ್ಕರ ಒಂದು ಸೆಲೆಕ್ಟ್ ಹೊಡಿಲೇಬೇಕು, ನೋಡೋದ ಏನು ಮಾಡ್ತಾರೆ, ಅವ್ರದ್ದು ಪರ್ಫಾರ್ಮೆನ್ಸ್ ಬರುತ್ತೆ ಅವ್ರ ಕಂಟ್ರಿಲಿ, ಅವ್ರ ನೆಲದಲ್ಲಿ. ಅಲ್ಲೇನಾದ್ರು ಸೋತ್ರೆ ಓಕೆ ಫ್ರೆಂಡ್ ಬಾಯ್ ಅಂತಾನೆ ಹೇಳ್ತೀನಿ ಅವರಿಗೆ. ಮತ್ತು ಇಂಡಿಯಾಗೆ ಯಾವಾಗೆಲ್ಲ ಮ್ಯಾಚಸ್ ಇದೆ, ಎಲ್ಲಿ ಮ್ಯಾಚಸ್ ಇದೆ, ಮತ್ತು ಈ ಒಂದು ಟೂರ್ನಮೆಂಟು ಹೈಬ್ರಿಡ್ ರೀತಿಯಲ್ಲಿ ನಡೀತಾ ಇದೆ. ಬಿಕಾಸ್ ಇಂಡಿಯಾ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಲ್ಲ, ಅಲ್ಲಿಗೆ ಟ್ರಾವೆಲ್ ಮಾಡಿದ್ರೆ ಏನೆಲ್ಲ ಪರಿಸ್ಥಿತಿ ಆಗುತ್ತೆ ಅಂತ ಗೊತ್ತಿರೋ ರೀಸನ್ನಿಂದ, ನಾವು ಸೇಫ್ ಆಗಿರೋ ಕಾರಣದಿಂದ ಹೈಬ್ರಿಡ್ ರೀತಿಯಲ್ಲಿ ಈ ಒಂದು ಟೂರ್ನಮೆಂಟ್ನ ನಡೆಸ್ತಾ ಇದ್ದಾರೆ. ಹೈಬ್ರಿಡ್ ಅಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಲ್ಲ, ಅದಕ್ಕೋಸ್ಕರ ಇಂಡಿಯಾಗೆ ಇರೋ ಮ್ಯಾಚನ್ನು ಅಬು ದುಬೈಗೆ ಶಿಫ್ಟ್ ಮಾಡಿದರೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಬು ದುಬೈಯಲ್ಲಿ ಮಾತ್ರ ಇಂಡಿಯಾಗೆ ಮ್ಯಾಚ್ ಇರುತ್ತೆ, ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಲ್ಲ. ಇಷ್ಟೇ ಹೈಬ್ರಿಡ್ ಅಂತ ಹೇಳಿದ್ರೆ. ಈ ಒಂದು ಟೂರ್ನಮೆಂಟ್ ನ 2 ಗ್ರೂಪ್ಗಳಾಗಿ ಮಾಡಿದ್ದಾರೆ. ಎ ಗ್ರೂಪ್ ಅಲ್ಲಿ ಇಂಡಿಯಾ, ಪಾಕಿಸ್ತಾನ್, ನ್ಯೂಜಿಲೆಂಡ್ ಮತ್ತೆ ಬಾಂಗ್ಲಾದೇಶ್ ಇದ್ದಾರೆ. ಎರಡನೇ ಬಿ ಗ್ರೂಪ್ ಅಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಫ್ಘಾನಿಸ್ತಾನ ಇದ್ದಾರೆ. ಎ ಗ್ರೂಪ್ ಅಲ್ಲಿ ಇಂಡಿಯಾ ಅಲ್ಲಿರ್ತಾರೋ, ಪಾಕಿಸ್ತಾನ ಅಲ್ಲಿರಲೇಬೇಕು. ಬಿಕಾಸ್ ಗೊತ್ತು ಈ ಒಂದು ICC ಟ್ರೋಫಿಗಳು ಯಾವ ರೀತಿ ಇರುತ್ತೆ ಅಂತ. ಬಿಗ್ ರೈವಲ್ರಿ ಮತ್ತೆ ಐಪ್ನ ಹುಟ್ಟಾಕೋದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೆದಾಗಲೇ, ಆ ಒಂದು ರೈವಲ್ರಿ ಗೊತ್ತಾದಾಗಲೇ ಈ ಒಂದು ಟ್ರೋಫಿಗಳು ನಡೀತಾ ಇದೆ ಅಂತ ಗೊತ್ತಾಗೋದು. ಅದಕ್ಕೋಸ್ಕರ ವ್ಯೂವರ್ಶಿಪ್ ಕೂಡ ಸಖತ್ ಬರುತ್ತೆ, TRP ಕೂಡ ಸಖತ್ ಬರುತ್ತೆ. ICC ಅವರು ತಲೆ ಓಡಿಸಿ ಇವ್ರನ್ನ ಯಾವಾಗಲೂ ಒಂದೇ ಗ್ರೂಪಲ್ಲಿ ಹಾಕ್ತಾರೆ ಮಾಮ, ಅಷ್ಟೇ. ರೈವಲ್ರಿ ಕೂಡ ನಡೆಯುತ್ತೆ. ಮತ್ತೆ ಇಂಡಿಯಾಗೆ ಯಾವಾಗೆಲ್ಲ ಮ್ಯಾಚಸ್ಗಳಿದೆ, ಫಸ್ಟ್ ಮ್ಯಾಚ್ ಯಾವುದು ಅಂತ ಹೇಳಿದ್ರೆ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ 20ನೇ ತಾರೀಕು ಫೆಬ್ರವರಿಲಿ ದುಬೈ ನಡೀತಾ ಇದೆ. ಎಲ್ಲ ಮ್ಯಾಚ್ ದುಬೈಲೇ ಇಂಡಿಯಾದು. ಪಾಕಿಸ್ತಾನ ವರ್ಸಸ್ ಇಂಡಿಯಾ ಸೆಕೆಂಡ್ ಮ್ಯಾಚು 23ನೇ ತಾರೀಕು ಫೆಬ್ರವರಿ ನಡೀತಾ ಇದೆ, ಅದು ದುಬೈಲಿ ಕೂಡ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್, ಮಿಸ್ ಮಾಡ್ಕೋಬೇಡಿ. ಮತ್ತೆ 3ನೇ ಮ್ಯಾಚು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ 2ನೇ ತಾರೀಕು ಮಾರ್ಚಲ್ಲಿ ನಡೀತಾ ಇದೆ ದುಬೈಯಲ್ಲೇ. ಈ ಗ್ರೂಪ್ ಅಲ್ಲಿ ಇರೋ ಇಷ್ಟು ಟೀಮ್ಗಳಿಗೆ ಒಂದೊಂದು ಮ್ಯಾಚ್ ಸಿಗುತ್ತೆ, 3 ಮ್ಯಾಚ್ ಒಂದೊಂದು ಅಪೋಸಿಟ್ ಟೀಮ್ ಮೇಲೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದು ಇಂಡಿಯಾ ಶೆಡ್ಯೂಲ್. ಫುಲ್ ಶೆಡ್ಯೂಲ್ ಬೇಕು ಅಂತ ಹೇಳಿದ್ರೆ 19ನೇ ತಾರೀಕು ಫೆಬ್ರವರಿ ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಮ್ಯಾಚು 2:30 ಸ್ಟಾರ್ಟ್ ಆಗುತ್ತೆ. ಇಡೀ ಟೂರ್ನಮೆಂಟು 2:30 ಮಾತ್ರ ಸ್ಟಾರ್ಟ್ ಆಗೋದು, ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಏನೂ ಇಲ್ಲ. ಮತ್ತೆ ಸೆಕೆಂಡ್ ಮ್ಯಾಚು ಬಾಂಗ್ಲಾದೇಶ್ ವರ್ಸಸ್ ನ್ಯೂಜಿಲೆಂಡ್, ಥರ್ಡ್ ಮ್ಯಾಚ್ ಆಫ್ಘಾನಿಸ್ತಾನ ವರ್ಸಸ್ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಇಂಗ್ಲೆಂಡ್, ಪಾಕಿಸ್ತಾನ ಇಂಡಿಯಾ, ಬಾಂಗ್ಲಾದೇಶ್ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ, ಆಫ್ಘಾನಿಸ್ತಾನ್ ಇಂಗ್ಲೆಂಡ್, ಪಾಕಿಸ್ತಾನ್ ಬಾಂಗ್ಲಾದೇಶ್, ಆಫ್ಘಾನಿಸ್ತಾನ್ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಇಂಗ್ಲೆಂಡ್, ನ್ಯೂಜಿಲೆಂಡ್ ಇಂಡಿಯಾ ಲಾಸ್ಟ್ ಮ್ಯಾಚು ಲೀಗ್ ಮ್ಯಾಚು. ಮತ್ತೆ ಸೆಮಿಫೈನಲ್ ಒಂದು ಮಾರ್ಚ್ 4 ಸ್ಟಾರ್ಟ್ ಆಗುತ್ತೆ, ಅದು ಕೂಡ 2:30 ಸ್ಟಾರ್ಟ್ ಆಗುತ್ತೆ, ದುಬೈಲಿ ಇರುತ್ತೆ. 5ನೇ ತಾರೀಕು ಸೆಮಿಫೈನಲ್ಸ್ 2 ಸ್ಟಾರ್ಟ್ ಆಗುತ್ತೆ, ಅದು ಲಾಹೋರಲ್ಲಿದೆ ಪಾಕಿಸ್ತಾನದಲ್ಲಿ. ಫೈನಲ್ ಮ್ಯಾಚು ಲಾಹೋರ್ ಇಲ್ಲ ಅಂದ್ರೆ ದುಬೈ ಅಂತ ಹೇಳ್ಬೋದು. ಇಂಡಿಯಾ ಫೈನಲ್ ಬಂದ್ರೆ ದುಬೈ ನಡೆಯುತ್ತೆ, ಆ ಥರ ಅನ್ಕೊಳ್ಳಿ, ಓಕೆನಾ. ಫೈನಲ್ ಈ ಥರ ನಡೆಯುತ್ತೆ, ಇಂಡಿಯಾ ಮಾತ್ರ ಪಾಕಿಸ್ತಾನಕ್ಕೆ ಹೋಗಲ್ಲ. ಮತ್ತೆ 2025 ಚಾಂಪಿಯನ್ಸ್ ಟ್ರೋಫಿಗೆ ಇಂಡಿಯಾದು ಪ್ರಾಬಬಲ್ 11 ನೋಡೋದಾದ್ರೆ ಈ ರೀತಿ ಇರುತ್ತೆ. ಇದೇನು ಫಿಕ್ಸ್ ಅಲ್ಲ, ಜಸ್ಟ್ ಪ್ರಾಬಬಲ್ 15 ಅಂತಾನೆ ಹೇಳ್ಬೋದು. ಫಸ್ಟ್ ಬಂದು ಕ್ಯಾಪ್ಟನ್ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬೂಮ್ರಾ. ಇದು 15 ಜನದ ಸ್ಕ್ವಾಡು. ಪ್ರಾಬಬಲ್ 11 2025ಗೆ ಚಾಂಪಿಯನ್ ಟ್ರೋಫಿಗೆ. ನಿಮಗೆ ಯಾರೆಲ್ಲ ಪ್ಲೇಯರ್ ಆ್ಯಡ್ ಆಗ್ತಾರೆ, ಈ ಒಂದು ಪ್ಲೇಯರ್ಸಲ್ಲಿ 15 ಯಾರನ್ನ ತೆಗಿಬೇಕು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋದ. ಟಾಟಾ ಬೈ ಬೈ, ಸಿ ಯು ಬಾಯ್ಸ್.